ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ನವೆಂಬರ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಶುಕ್ರಗ್ರಹ ತುಲಾ ರಾಶಿಗೆ, 16ನೇ ತಾರೀಕಿನಂದು ರವಿಗ್ರಹ ವೃಶ್ಚಿಕ ರಾಶಿಗೆ, 23ನೇ ತಾರೀಕಿನಂದು ವಕ್ರವಾದಂತಹ ಬುಧಗ್ರಹ ತುಲಾ ರಾಶಿಗೆ, 26ನೇ ತಾರೀಕಿನಂದು ಶುಕ್ರಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ಅದೇನು ಅಂಥೇಳಿ ಆದರೆ, ಈ ನವೆಂಬರ್ ತಿಂಗಳ 5ನೇ ತಾರೀಕಿನಂದು ಅಂಥೇಳಿ ಆದರೆ ಹುಣ್ಣಿಮೆಯ ದಿನ ನಾವು ಶೃಂಗೇರಿಯಲ್ಲಿ ಇರುವಂತಹ ನಮ್ಮ ಯಾಗಶಾಲೆಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ಈ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡುವುದರಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಬಗೆಹರಿಯುತ್ತೆ, ಹಾಗೆ ಉದ್ಯೋಗದ ವಿಚಾರದ ಸಮಸ್ಯೆಗಳು ಬಗೆಹರಿಯುತ್ತೆ, ಏನಾದರೂ ದೃಷ್ಟಿದೋಷದಿಂದ ಸಮಸ್ಯೆಗಳು ಉಂಟಾಗ್ತಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ. ಈ ರೀತಿಯಾಗಿ ಅನೇಕ ವಿಧವಾದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಅಂತ ಹೇಳುವಂಥದ್ದು ಎಲ್ಲ ಜನರಿಗೂ ಕೂಡ ತಿಳಿದಿರುವಂತಹ ವಿಷಯವೇ ಆಗಿದೆ. ಈ ರೀತಿಯಾದಂತಹ ದುರ್ಗಾ ಸಪ್ತಶತಿ ಪಾರಾಯಣವನ್ನು ನಾವು ನವೆಂಬರ್ ತಿಂಗಳ 5ನೇ ತಾರೀಕಿನಂದು ಹಮ್ಮಿಕೊಂಡಿದ್ದೇವೆ. ನೋಡಿ, ಇದರ ಒಂದು ಪ್ರಯೋಜನ ಎಲ್ಲ ಜನಗಳಿಗೂ ಕೂಡ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಇದರಲ್ಲಿ ನಿಮಗೂ ಕೂಡ ಭಾಗವಹಿಸುವುದಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಕೇವಲ 500 ರೂಪಾಯಿಗಳನ್ನು ಪಾವತಿಸಿದರೆ ನಿಮ್ಮ ಸಂಕಲ್ಪದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೀವು ಸೇರಿಸಬಹುದು. ಜೊತೆಗೆ ನೀವು ಹೆಚ್ಚುವರಿಯಾಗಿ ಪೋಸ್ಟಿನ ಒಂದು ಚಾರ್ಜನ್ನು ಪಾವತಿಸಿದರೆ ನಿಮ್ಮ ಮನೆಗೆ ಪ್ರಸಾದವನ್ನು ಕಳಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತೆ. ನಿಮಗೇನಾದರೂ ಈ ವಿಚಾರದಲ್ಲಿ ಆಸಕ್ತಿ ಇದ್ದರೆ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ನೀವು ಫೋನನ್ನು ಮಾಡಿ ನಿಮ್ಮ ಒಂದು ಹೆಸರು, ರಾಶಿ, ನಕ್ಷತ್ರ ಇದನ್ನೆಲ್ಲ ಸೇರಿಸಬಹುದು. ಇದಿಷ್ಟು ಕೂಡ ಒಂದು ವಿಚಾರ. ಈಗ ನಾವು ಈ ಕನ್ಯಾ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಏನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರುಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲೂ ಕೂಡ ಅದು ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಉತ್ತಮವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಏಕಾದಶ ಭಾವ ಅಂತ ಹೇಳಿದರೆ ಏನು ಹೇಳಿ, ಲಾಭ ಭಾವ. ಅಲ್ಲಿ ಗುರುವಿನ ಸ್ಥಿತಿ ಅದು ಕೂಡ ಉಚ್ಚವಾಗಿದೆ. ಹಾಗಾಗಿ ಅತ್ಯಂತವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ನಿಮಗೆ ಉಂಟಾಗುತ್ತೆ. ಒಡ ಹುಟ್ಟಿದವರ ಜೊತೆಗೆ ಅಣ್ಣ ತಮ್ಮ ಆಗಿರಬಹುದು, ಅಕ್ಕ ತಂಗಿ ಆಗಿರಬಹುದು, ಇವರುಗಳ ಜೊತೆಗೆ ಈ ಹಿಂದೆ ಏನಾದರೂ ವೈಮನಸ್ಯಗಳೆಲ್ಲ ಉಂಟಾಗಿದ್ದರೆ ಅದೆಲ್ಲ ಈ ತಿಂಗಳಲ್ಲಿ ಬಗೆಹರಿಯುತ್ತೆ. ಹಾಗೆ ನೀವು ಬಯಸಿದಂತಹ ಸ್ಥಳಕ್ಕೆ ವರ್ಗಾವಣೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೋಡಿ, ನೀವೇನಾದರೂ ಉದ್ಯೋಗದಲ್ಲಿ ಈ ಸ್ಥಳಕ್ಕೆ ನಂಗೆ ವರ್ಗಾವಣೆ ಆಗಬೇಕು ಅಂಥೇಳಿ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅದಕ್ಕೆಲ್ಲ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ನೀವು ಬಯಸಿದಂತಹ ಸ್ಥಳಕ್ಕೆ ನಿಮಗೆ ವರ್ಗಾವಣೆ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ಉದ್ಯೋಗಾಪೇಕ್ಷೆಗಳಿಗಂತೂ ಅತ್ಯಂತ ಉತ್ತಮವಾಗಿದೆ. ಏನಾದರೂ ಉದ್ಯೋಗ ಹುಡುಕ್ತಾ ಇದ್ದರೆ ನೋಡಿ, ಈ ಮಾಸನ ನೀವು ಸರಿಯಾಗಿ ಬಳಸಿಕೊಳ್ಳಿ. ಉದ್ಯೋಗ ಅಂತ ಹೇಳುವಂಥದ್ದು ಅದರಲ್ಲೂ ಕೂಡ ಒಳ್ಳೆಯ ಉದ್ಯೋಗ ಅಂತ ಹೇಳುವಂಥದ್ದೇ ನಿಮಗೆ ಪ್ರಾಪ್ತಿ ಆಗುತ್ತೆ. ಹಾಗೆ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಶುಕ್ರಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಶುಕ್ರಗ್ರಹ ದ್ವಿತೀಯ ಭಾವದ ಅಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಅನೇಕ ಸಮಸ್ಯೆಗಳು ಈ ಮಾಸದಲ್ಲಿ ಬಗೆಹರಿಯುತ್ತೆ. ಅಂದರೆ ಏನಾದರೂ ಸಾಲಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದನ್ನೆಲ್ಲ ತೀರಿಸುವಂತಹ ಯೋಗ ನಿಮಗೆ ಈ ಮಾಸದಲ್ಲಿದೆ. ಇನ್ನೇನಾದರೂ ನಿಮಗೆ ಏನಾದರೂ ಹಣ ಬರಬೇಕಾಗಿದ್ದರೆ ಅದೆಲ್ಲ ಈ ಮಾಸದಲ್ಲಿ ನಿಮ್ಮ ಕೈ ಸೇರುತ್ತೆ. ಕಲಾವಿದರುಗಳಿಗೆ ವಿಶೇಷವಾಗಿ ಈ ಮಾಸದಲ್ಲಿ ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಕುಜಗ್ರಹ, ರವಿಗ್ರಹ ಮತ್ತು ಬುಧಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೋಡಿ, ಯಾವುದಕ್ಕೂ ಕೂಡ ನೀವು ಈ ಮಾಸದಲ್ಲಿ ಹೆದರುವುದಿಲ್ಲ. ನನ್ನ ಕೈಯಿಂದ ಆಗತ್ತೆ, ಯಾವ ಕೆಲಸ ಬೇಕಾದರೂ ನಾನು ಮಾಡ್ತೀನಿ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೆ.
ಹಾಗೆ ಬರವಣಿಗೆಗೆ ಸಂಬಂಧಪಟ್ಟಿರುವಂತಹ ಕೆಲಸ, ಪತ್ರಿಕೋದ್ಯಮ ಮತ್ತು ಮಾಧ್ಯಮಕ್ಕೆ ಸಂಬಂಧಪಟ್ಟಿರುವಂತಹ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಶನಿಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಪಾಲುದಾರಿಕೆ ವ್ಯವಹಾರವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳು ಮಾತ್ರ ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಉಳಿದಂತೆ ಎಲ್ಲ ವಿಚಾರಕ್ಕೂ ಕೂಡ ಅತ್ಯಂತ ಉತ್ತಮವಾಗಿದೆ. ನೋಡಿ, ಈ ಮಾಸ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಗುರುಗ್ರಹ ಏಕಾದಶ ಭಾವದಲ್ಲಿ ಅದು ಕೂಡ ಉಚ್ಚವಾಗಿ ಸ್ಥಿತವಾಗಿದೆ. ಉಳಿದ ಎಲ್ಲ ಗ್ರಹಗಳ ಒಂದು ಅನುಗ್ರಹ ಅಂತ ಹೇಳುವಂಥದ್ದು ಕೂಡ ನಿಮ್ಮ ಮೇಲೆ ಇದೆ. ಹಾಗಾಗಿ ಸಮಯ ಅಂತ ಹೇಳುವಂಥದ್ದು ಅತ್ಯಂತ ಉತ್ತಮವಾಗಿದೆ ಈ ತಿಂಗಳು ನಿಮಗೆ. ಇದನ್ನು ನೀವು ಸರಿಯಾಗಿ ಬಳಸಿಕೊಳ್ಬೇಕು. ನೋಡಿ, ಏನಾದರೂ ಉದ್ಯೋಗ ಇತ್ಯಾದಿಗಳು ಹುಡುಕ್ತಿದ್ರೆ ಈ ಮಾಸದಲ್ಲಿ ಸ್ವಲ್ಪ ಪ್ರಯತ್ನ ಪಡಿ, ತಕ್ಷಣ ಸಿಕ್ಬಿಡುತ್ತೆ. ಹೇಳಿದ್ನಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಆಗೋದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನೋಡಿ, ಈ ತಿಂಗಳು ಕಳೆದೋಗ್ಬಿಟ್ರೆ ಇನ್ನು ಇಂತಹ ಸಮಯ ಸಿಗುವುದು ಯಾವಾಗ ಅಂತ ಹೇಳಿ ಆದರೆ 2026 ಜೂನ್ ಆದಮೇಲೆ, ಆವಾಗ ಮತ್ತೆ ಗುರುಗ್ರಹ ನಿಮಗೆ ಏಕಾದಶ ಭಾವಕ್ಕೆ ಬರುತ್ತೆ. ಇದು ಒಂದೇ ತಿಂಗಳು ಇಷ್ಟೊಂದು ಅತ್ಯಂತ ಉತ್ತಮವಾಗಿದೆ. ಹಾಗಾಗಿ ನೀವು ಇದರಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಯಶಸ್ಸು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಇದನ್ನು ನೀವು ಸರಿಯಾಗಿ ಬಳಸಿಕೊಳ್ಬೇಕು. ಸುಮ್ಮನೆ ಈ ಸಮಯವನ್ನು ನೀವು ಹಾಳು ಮಾಡುವುದಕ್ಕೆ ಹೋಗಬಾರ್ದು. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಕುಟುಂಬ, ವಿದ್ಯೆ ಮತ್ತು ಹಣಕಾಸು, ಉದ್ಯೋಗ ಈ ಎಲ್ಲ ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನೋಡಿ, ಎಲ್ಲ ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಸರಿಯಾಗಿ ಬಳಸಿಕೊಳ್ಳಿ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.